ಇನ್ನು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನ ಮತ್ತಷ್ಟು ಶಾಕಿಂಗ್ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಕೊಲೆ ಬಳಿಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ವಿಡಿಯೋ ಕಾಲ್ ಅನ್ನ ಮಾಡಿ ಓಂ ಪ್ರಕಾಶ್ ಕೊಲೆ ಕೇಸ್ನ A1 ಪಲ್ಲವಿಯಿಂದ ಜೊತೆಗೆ ವಿಡಿಯೋ ಕಾಲ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋ ಕಾಲ್ನಿಂದ ಕೊಲೆ ವಿಷಯ ಬಹಿರಂಗವಾಗಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಒಂದೊಂದೇ ಮಾಹಿತಿ ಕೂಡ ಹೊರ ಬರ್ತಾ ಇದೆ. ಕೊಲೆ ಕೇಸ್ನ ಮತ್ತಷ್ಟು ಶಾಕಿಂಗ್ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಈಗ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಬಳಿಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ವಿಡಿಯೋ ಕಾಲ್ ಅನ್ನ ಮಾಡಿದ್ದಾರೆ. ಓಂ ಪ್ರಕಾಶ್ ಕೊಲೆ ಕೇಸ್ನ A1 ಆರೋಪಿ ಪಲ್ಲವಿ ಜೊತೆಗೆ ಅವರ ಪುತ್ರಿ A2 ಆರೋಪಿ ಕೂಡ ಅವರು ಕೂಡ ಅದರಲ್ಲಿ ಉಲ್ಲೇಖವಾಗಿದ್ದಾರೆ. ಆದರೆ ಪಲ್ಲವಿ ವಿಡಿಯೋ ಕಾಲ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಅವರು ಮಾನಸಿಕವಾಗಿ ಸ್ಥಿಮಿತದಿಂದ ಕಳೆದುಕೊಂಡಿದ್ರು, ಅದನ್ನ ಅವರು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕಾಲ್ ಅನ್ನ ಮಾಡಿ ಕೊಲೆಯ ರಹಸ್ಯ ಕೂಡ ಆ ವಿಡಿಯೋ ಕಾಲ್ ಇಂದ ಬಹಿರಂಗವಾಗ್ತಾ ಇದೆ. ಹೀಗಾಗಿ ನಾನಾ ವಿಧಾನದಲ್ಲೂ ಕೂಡ ಪೊಲೀಸರು ಕೂಡ ತನಿಖೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅವರ ಪುತ್ರ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವರ ಪುತ್ರ ಕೂಡ ಜೊತೆಗೆ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ನಾನಾ ವಿಧಾನಗಳಲ್ಲಿ ತನಿಖೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಕಾಲ್ ಕೂಡ ಬಹಿರಂಗವಾಗ್ತಾ ಇದೆ. ಈಗಾಗಲೇ ವಿಡಿಯೋ ಕಾಲ್ ಬಹಿರಂಗವಾಗಿರುವಂತದ್ದು, ನಾನು ದೈತ್ಯ ರಾಕ್ಷಸನನ್ನ ಕೊಂದಿದ್ದೇನೆ ಎಂದು ವಿಡಿಯೋ ಕಾಲ್ ಮಾಡಿ ಹೇಳಿದ್ದಾರೆ. ಈಗಾಗಲೇ ವಿಡಿಯೋ ಕಾಲ್ ಮುಖಾಂತರವಾಗಿ ನಾನು ದೈತ್ಯ ರಾಕ್ಷಸನನ್ನ ಕೊಂದಿದ್ದೇನೆ ಎಂದು ವಿಡಿಯೋ ಕಾಲ್ ಮುಖಾಂತರವಾಗಿ ಹೇಳಿಕೊಂಡಿದ್ದಾರೆ. ಓಂ ಪ್ರಕಾಶ್ ಕಣ್ಣಿಗೆ ಕಾರದ ಪುಡಿ ಕೂಡ ಎರಚಿ ಮೊದಲು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ಬಳಿಕ ಕೈಕಾಲನ್ನ ಕಟ್ಟಿ ಹಾಕಿ ಜೊತೆಗೆ ಎದೆ, ಹೊಟ್ಟೆ ಜೊತೆಗೆ ಕತ್ತಿನ ಭಾಗಕ್ಕೆ ಸುಮಾರು 10ರಿಂದ ಹೆಚ್ಚು ಬಾರಿಯನ್ನ ಇರಿತಾರೆ ಅನ್ನುವ ಮಾಹಿತಿ ಕೂಡ ಬಹಿರಂಗವಾಗ್ತಾ ಇದೆ. ಜೊತೆಗೆ ಕೈಕಾಲನ್ನ ಕಟ್ಟಿ ಎದೆ, ಹೊಟ್ಟೆ, ಜೊತೆಗೆ ಕುತ್ತಿಗೆಯ ಭಾಗಕ್ಕೆ ಕೂಡ ಕತ್ತಿಯಿಂದ ಇರಿತಾರೆ. ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಕೊಲೆಯ ಇಂಚಿಂಚು ಮಾಹಿತಿ ಕೂಡ ಬಹಿರಂಗವಾಗಿದೆ. ವಿಡಿಯೋ ಕಾಲ್ ಮುಖಾಂತರವಾಗಿ ಮೆಸೇಜ್ ಮುಖಾಂತರವಾಗಿ ನಾನು ಓಂ ಪ್ರಕಾಶ್ ಅವರನ್ನ ದೈತ್ಯ ರಾಕ್ಷಸನನ್ನ ಸಂಹಾರ ಮಾಡಿದ್ದೇನೆ ಎನ್ನುವ ಮುಖಾಂತರವಾಗಿ ಇವರು ವಿಡಿಯೋ ಕಾಲ್ ಮುಖಾಂತರವಾಗಿ ಹಂಚಿಕೊಳ್ತಾರೆ. ನಾನು ದೈತ್ಯ ರಾಕ್ಷಸನನ್ನ ಕೊಂದಿದ್ದೇನೆ ಎನ್ನುವ ಮುಖಾಂತರವಾಗಿ ವಿಡಿಯೋ ಕಾಲ್ನಲ್ಲಿ ಹೇಳಿಕೊಳ್ತಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಜೊತೆಗೆ ಅವರ ಪತ್ನಿ ಪಲ್ಲವಿ ಅವರ ನಡುವೆ ದಾಂಪತ್ಯ ಜೀವನದಲ್ಲಿ ಕೆಲವು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಕೂಡ ಗಲಾಟೆ ಆಗ್ತಾ ಇತ್ತು. ಗಲಾಟೆಯ ನಂತರ ಕೂಡ ಅವರ ಪತ್ನಿ ಪಲ್ಲವಿ ಅವರು ಕೂಡ ಇವರ ಮೇಲೆ ಹಲ್ಲೆ ಮಾಡುವ ಜೊತೆಗೆ ಕೊಲೆ ಮಾಡುವ ಬೆದರಿಕೆ ಕೂಡ ಆಗ್ತಾ ಇದ್ರು. ಜೊತೆಗೆ ಓಂ ಪ್ರಕಾಶ್ ಕೂಡ ಗನ್ನನ್ನ ಹಿಡಿದುಕೊಂಡು ನನ್ನನ್ನ ಬೆದರಿಕೆ ಆಗ್ತಾ ಇದ್ರು ಅಂತ ಕೂಡ ಆ ಪಲ್ಲವಿ ಅವರು ಕೂಡ ಹೇಳಿಕೆ ಕೊಂಡಿದ್ದಾರೆ. ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಅವರ ಹೆಂಡತಿ ಪಲ್ಲವಿ ಕೂಡ ಹೇಳಿಕೊಂಡಿದ್ರು. ಈಗಾಗಲೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅವರ ಮನೆಯಲ್ಲಿ ಜಗಳವಾಗಿತ್ತಂತೆ. ಜಗಳವಾದ ಬಳಿಕ ಜೊತೆಗೆ ಓಂ ಪ್ರಕಾಶ್ ಕೂಡ ಸುಮಾರು 5 ದಿನಗಳ ಕಾಲ ಮನೆ ಬಿಟ್ಟು ಬೇರೆ ಕಡೆ ವಾಸವಾಗಿರ್ತಾರೆ. ಜೊತೆಗೆ ಅವರ ಪತ್ನಿಯ ಮಗಳು ಪುತ್ರಿ ಕೂಡ ಆ ತಂದೆಯನ್ನ ಪಪ್ಪ ಬಾ ಅಂತ ಕೂಡ ಅವರನ್ನ ಕರೆದುಬಿಟ್ಟು ಮನೆಗೆ ಕರೆದುಕೊಂಡು ಬರ್ತಾರೆ. ಅದಾದ ನಂತರ ಪಕ್ಕಾ ಪ್ಲಾನ್ ಪ್ರಕಾರವಾಗಿ ಇಂತಹ ಕೃತ್ಯವನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅವರ ಪುತ್ರ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ನೋಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಗೆ ಮುಂದುವರಿಸ್ತಾ ಇದ್ದಾರೆ. ಹೇಗೆಲ್ಲ ಪ್ಲಾನ್ ಮಾಡಿದ್ರು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ.